ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಬ್ಯಾಗನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಇದನ್ನು ಒಂದು ಲಂಚ್ ಬ್ಯಾಗ್ ಆಗಿ ಕೂಡ ನಾವು ಬಳಸ್ಬೋದು, ಅಥವಾ ಸಣ್ಣ ಪುಟ್ಟ ತರಕಾರಿ, ಹಾಲು ಇದನ್ನೆಲ್ಲ ತರಕ್ಕೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಹೊಲಿಯೋದು ಅಷ್ಟೇ ತುಂಬಾ ಈಸಿ ಅಂದರೆ ಈಸಿ ಇದೆ. ಯಾವುದೇ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಒಂದು ಉದ್ದ ರೆಕ್ಟ್ಯಾಂಗಲ್ ಪೀಸ್ ಬಟ್ಟೆಯನ್ನು ತೊಗೊಂಡ್ಬಿಟ್ರೆ ಆಯಿತು. ಸುಲಭವಾಗಿ ಬೇಗನೆ ನೀವು ಇದನ್ನು ತಯಾರು ಮಾಡ್ಕೊಳ್ಬಹುದು. ಹಾಗಾದರೆ ಇದನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ಇವಾಗ ನೋಡೋಣ. ನಾನಿಲ್ಲಿ ಮೇಯ್ನ್ ಬಟ್ಟೆ ಮಧ್ಯದಲ್ಲಿ ಸ್ಪಂಜು, ಹಾಗೆ ಅಡಿಗಡೆ ಇನ್ನೊಂದು ಬ್ಲೌಸ್ ಪೀಸಿನ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಿ. ಇಲ್ಲಿ ಸ್ಪಂಜ್ ಬದಲಾಗಿ ನೀವು ರೈಸ್ ಬ್ಯಾಗನ್ನು ಕೂಡ ಬಳಸಬಹುದು. ಸ್ಪಾಂಜ್ ಇದ್ದರೆ ಬಳಸಿ, ಇಲ್ಲದಿದ್ದರೆ ರೈಸ್ ಬ್ಯಾಗನ್ನು ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇವಾಗ ನಾನು ಈ 3 ಲೇಯರನ್ನು ಒಟ್ಟಾಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಕ್ವಿಲ್ಟ್ ಮಾಡ್ಕೊಳ್ತೀನಿ. ಹಾಗೆ ಇದರ ಅಳತೆಯನ್ನು ಒಮ್ಮೆ ನೋಡೋಣ. ಇದರ ಅಳತೆ 20 ಇಂಚು ಉದ್ದ ಇದೆ, ಹಾಗೆ 12 ಇಂಚು ಅಗಲ ಇದೆ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಈಗ ನಾನು ಇದನ್ನು ಕ್ವಿಲ್ಟ್ ಮಾಡಿಕೊಂಡು ಬಂದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ನಾವು ಇಲ್ಲಿ ಆ ಕಡೆಯಿಂದ 2 ಇಂಚು, ಈ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಬೇಕಾಗತ್ತೆ ಈ ಥರ. ಸೊ ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಈ ತುದಿ ಕಡೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆಯಿಂದನೂ ಕೂಡ ಅದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು, ಸ್ಟ್ರೇಟ್ ಲೈನನ್ನು ಮೇಲಿಂದ ತುದಿವರೆಗೆ ಈ ಥರ ಬಿಡಿಸ್ಕೊಳ್ಬೇಕು. ಅದಾದಮೇಲೆ ಏನು ಮಾಡಬೇಕು, ನಾವು 2 ಇಂಚಿಗೆ ಏನು ಲೈನ್ ಹಾಕಿದ್ವಲ್ಲ ಅಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಇಟ್ಕೊಂಡು ಅಲ್ಲಿ ಮೇಲಿಂದ ಕೆಳಗವರೆಗೆ ಮತ್ತೊಮ್ಮೆ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ಈ ಫೋಲ್ಡಿಂಗ್ ನಿಲ್ಲಬೇಕು ಅಂಥೇಳಿ ಒಂದೆರಡು ಪಿನ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಏನಿಲ್ಲ, ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಿದ್ರೆ ಆಯಿತು ನೋಡಿ ಈ ಥರ. ಸೊ ಇಲ್ಲಿ ಒಂದು ರಿಂಕಲ್ಲು ರೆಡಿ ಆಗತ್ತೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದೇ ರೀತಿಯಾಗಿ ಪಕ್ಕಕ್ಕೂ ಕೂಡ ಮಾಡಿಕೊಂಡ್ರೆ ಆಯಿತು. ಸೊ ಸೇಮ್ ಇದೇ ರೀತಿ ಹಿಡ್ಕೊಂಡು ಪಿನ್ ಬೇಕಿದ್ರೆ ಹಾಕ್ಕೊಂಡು ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ನೋಡಿ, 2 ಕಡೆಗೂ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದಷ್ಟು ಕಾಂಟ್ರಾಸ್ಟ್ ಬಣ್ಣದ ಪೀಸಸನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 4 ಇಂಚ್ ಆಗೋಷ್ಟು ಅಗಲ ಇದೆ. ಹಾಗೆ ಇದು ಒಂದು 14.5 ಇಂಚ್ ಆಗೋಷ್ಟು ಉದ್ದ ಇದೆ. ಇದನ್ನು ನಾನು ಹ್ಯಾಂಡಲ್ಸನ್ನು ಮಾಡೋದಕ್ಕೆ ಬಳಸ್ತಿರೋದು. ಸೊ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ಸೊ 1 ಫೋಲ್ಡು 2 ಫೋಲ್ಡು ಈ ರೀತಿಯಾಗಿ ಮಾಡಿಬಿಟ್ಟು 2 ಕಡೆಗೂ ಸ್ಟಿಚ್ ಹಾಕ್ಕೊಂಡು ಹ್ಯಾಂಡಲ್ಸನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಹ್ಯಾಂಡಲ್ಸು 2 ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದನ್ನು ಬ್ಯಾಗಿಗೆ ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಸೆಂಟರ್ ಪಾಯಿಂಟನ್ನು ತೆಕ್ಕೊಂಡು ಬ್ಯಾಗಿನ ಸೆಂಟರ್ ಪಾಯಿಂಟಿನಿಂದ ಆ ಕಡೆ 2 ಇಂಚು, ಈ ಕಡೆ 2 ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡಿ ಈ ಹ್ಯಾಂಡಲ್ಸನ್ನು ಹಚ್ಚಬೇಕು ನೋಡಿ ಈ ಥರ. ಇವಾಗ ನಾನು ಇದನ್ನು ಹ್ಯಾಂಡಲ್ಸನ್ನು ಹಚ್ಬಿಟ್ಟು ಸ್ಟಿಚ್ ಮಾಡಿದ್ದಾಯಿತು ನೋಡಿ. 2 ಕಡೆಗೂ ಸ್ಟಿಚ್ ಮಾಡಿಕೊಂಡೆ. ನೆಕ್ಸ್ಟು ಇದೇ ಬಣ್ಣದ ಇನ್ನೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ 2 ಸ್ಟ್ರಿಪ್ ಬೇಕಾಗತ್ತೆ ಇದಕ್ಕೆ. ಸೊ 2 ಇಂಚ್ ಆಗುವಷ್ಟು ಅಗಲ ಇದೆ ಇದು. ಈಗ ಏನು ಮಾಡಬೇಕಂದ್ರೆ, ಇದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಇದನ್ನು ಉಲ್ಟಾ ತಿರುಗಿಸ್ತಾ ಡಬಲ್ ಫೋಲ್ಡ್ ಮಾಡಿ ಒಂದು ಪೈಪಿಂಗ್ ರೀತಿಯಲ್ಲಿ ಬ್ಯಾಗಿನ ಒಂದು ಸೈಡಿಗೆ ಫಿನಿಶ್ ಮಾಡಬೇಕು. ಈಗ ಇಲ್ಲಿ ಇನ್ನೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ 7.5 ಇಂಚ್ ಆಗುವಷ್ಟು ಉದ್ದ ಇದೆ, 2 ಇಂಚು ಅಗಲ ಇದೆ. ಈಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು 2 ಕಡೆಗೂ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಇದನ್ನು ಉಲ್ಟಾ ಮಾಡಿ ಟಾಪ್ ಸ್ಟಿಚ್ ಕೂಡ ಹಾಕ್ಕೊಳ್ತೀನಿ. ಸೊ ಅದೆರಡೂ ಮಾಡಿಬಿಟ್ಟು ಈ ಥರ ಕಾಣಿಸ್ತಾ ಇದೆ ನೋಡಿ ಇದು. ಸೊ ಒಳಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡೆ, ಆಮೇಲೆ ಉಲ್ಟಾ ಮಾಡಿ ಟಾಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಈ ಬ್ಯಾಗ್ ಮಾಡೋದಕ್ಕೆ ನಾನು ವೆಲ್ಕ್ರೋ ಬಳಸ್ತಾ ಇದ್ದೀನಿ, ಯಾವುದೇ ಜಿಪ್ ಬಳಸ್ತಾ ಇಲ್ಲ. ಏನು ಮಾಡಬೇಕಂದ್ರೆ, ಈ ವೆಲ್ಕ್ರೋಯಿನ ಒಂದು ಪಾರ್ಟನ್ನು ಇಲ್ಲಿ ಹೀಗೆ ತುದಿಗೆ ಇಟ್ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಬ್ಯಾಗಿನ ನಾವು ಪೈಪಿಂಗ್ ಮಾಡಲಿಲ್ವಲ್ಲ ಆ ಭಾಗಕ್ಕೆ ಈ ರೀತಿಯಾಗಿ ಅಂದರೆ ಅದರ ಸೆಂಟರನ್ನು ತೆಕ್ಕೊಂಡು
ವೆಲ್ಕ್ರೋ ಎಲ್ಲಿ ಬರುತ್ತೆ ಅಂತ ಒಂದು ಅಂದಾಜು ನೋಡಿಕೊಂಡು ಅಲ್ಲಿ ಮಾರ್ಕ್ ಮಾಡಿ ಅಲ್ಲಿ ವೆಲ್ಕ್ರೋದ ಇನ್ನೊಂದು ಪಾರ್ಟನ್ನು ಸ್ಟಿಚ್ ಮಾಡಬೇಕು. ನೋಡಿ ಈ ಥರ. ಸೊ ಈಗ ನಾನು ವೆಲ್ಕ್ರೋನ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಸೊ ಇಲ್ಲಿ ಒಂದು ಪಾರ್ಟ್ ಇದೆ, ಹಾಗೆ ಇಲ್ಲಿ ಸ್ಟ್ರ್ಯಾಪಿಗೆ ಇನ್ನೊಂದು ಪಾರ್ಟ್ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಪೈಪಿಂಗ್ ಮಾಡಿರಲಿಲ್ವಲ್ಲ, ಸೊ ಇವಾಗ ಈ ಪೈಪಿಂಗೋಸ್ಕರ ಈ ಬಟ್ಟೆಯನ್ನು ತಗೊಂಡು ಇಲ್ಲೂ ಕೂಡ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ಬೇಕು. ಸೊ ಈಗ ಪೈಪಿಂಗ್ ಮಾಡಿ ಫಿನಿಶ್ ಮಾಡಿದ್ದಾಯಿತು ನೋಡಿ, ಎರಡು ಕಡೆಗೂ ಪೈಪಿಂಗು ಮುಗೀತು. ನೆಕ್ಸ್ಟ್ ಇವಾಗ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಎರಡು ಸೈಡ್ಸನ್ನು ಹೊಲ್ಕೊಂಡಿದ್ದಾಯಿತು ನಾನು. ಸೊ ಹೊಲ್ಕೊಂಡಿದ್ದಾದ ನಂತರ ಏನು ಮಾಡಬೇಕಂದ್ರೆ ಈ ಕಡೆ ತುದಿಗೆ 1.5 by 1.5 ಇಂಚಿನ ಒಂದು ಬಾಕ್ಸನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಸೈಡ್ಸನ್ನು ನಾವೇನು ಸ್ಟಿಚ್ ಮಾಡಿದ್ವಿ ಅಲ್ಲಿ ಈ ರೀತಿಯಾದ ಬಟ್ಟೆಯನ್ನು ತೊಗೊಂಡು ಇದನ್ನು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ಬೇಕು. ಇದು ಆಪ್ಷನಲ್, ಬಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೆಡಿ ಆಯಿತು. ಈಗ ನೆಕ್ಸ್ಟು ಈ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ಹಿಡಿತಾ ಫಸ್ಟಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಂತರ ಇದನ್ನು ಪೈಪಿಂಗ್ ಮೂಲಕ ಫಿನಿಶ್ ಮಾಡಬೇಕು. ಸೊ ಎರಡೂ ಕಡೆಗೂ ಇದೇ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಆಯಿತು. ನೋಡಿ ಈ ಥರ ಹಿಡಿದ್ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಪೈಪಿಂಗ್ ಕೂಡ ಮಾಡ್ಕೊಳ್ಳಿ. ಸೊ ಇದರಿಂದ ಗಟ್ಟಿಮುಟ್ಟಾಗಿ ಬರುತ್ತೆ ಬ್ಯಾಗು. ಸೊ ಪೈಪಿಂಗಿಗೆ ಇಲ್ಲಿರೋ ಬಟ್ಟೆಯನ್ನೇ ಬಳಸ್ತಾ ಇದ್ದೀನಿ. ಸೊ ಈಗ ಪೈಪಿಂಗ್ ಕೂಡ ಆಯಿತು ನೋಡಿ, ಹೆಂಗೆ ಕಾಣಿಸ್ತಾ ಇದೆ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಬ್ಯಾಗನ್ನು ಸೀದಾ ಮಾಡ್ಕೊಳ್ಳೋ ಸಮಯ. ಸುಂದರವಾದ ಲಂಚ್ ಬ್ಯಾಗು ಇವಾಗ ರೆಡಿ ಟು ಯೂಸ್. ನೋಡಿ ಈ ಥರ ಕಾಣಿಸ್ತಾ ಇದೆ. ವೈಬ್ರೆಂಟ್ ಕಲರ್ಸ್ ಇರುವ ಬಟ್ಟೆಯನ್ನು ತೊಗೊಂಡಿರೋದ್ರಿಂದ ತುಂಬ ಅಂದರೆ ಎಂಡ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಗು. ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿದ್ರಲ್ವ ಹೊಲಿಯೋದು ಕೂಡ ಎಷ್ಟು ಸುಲಭ ಇದೆ ಅಂಥೇಳಿ. ಕೇವಲ ಒಂದು ಬಟ್ಟೆಯನ್ನು ತೊಗೊಂಡ್ಬಿಟ್ರೆ ಆಯಿತು. ಸುಲಭವಾಗಿ ಇದನ್ನು ಮಾಡಬಹುದು. ಮೇಲ್ಗಡೆ ವೆಲ್ಕ್ರೋ ಬದಲಾಗಿ ನಿಮಗೆ ಜಿಪ್ ಬೇಕಂದರೆ ಜಿಪ್ಪು ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದನ್ನು ದೇವಸ್ಥಾನಕ್ಕೆ ಕೂಡ ನೀವು ತೆಂಗಿನಕಾಯಿ, ಹಣ್ಣು, ಹೂವು ಇದನ್ನೆಲ್ಲ ತಗೊಂಡು ಹೋಗೋಕ್ಕೆ ಕೂಡ ಬಳಸಬಹುದು. ಇಲ್ಲದೇ ಇದ್ದರೆ ಒಂದು ಲಂಚ್ ಬ್ಯಾಗ್ ಆಗಿ ಕೂಡ ಬಳಸ್ಬೋದು. ಇದೊಂದು 1/2 ಲೀಟರ್ ವಾಟರ್ ಬಾಟಲು ನಾನು ಹಾಕ್ತಿರೋದು. ಸೊ ಒಂದು ವಾಟರ್ ಬಾಟಲು ಮತ್ತು 2 ಟಿಫಿನ್ ಹಿಡಿಸ್ತಾ ಇದೆ. ಸೊ ಇದೆಲ್ಲ ಸರಿಬಾರ್ದು ಅಂತ ಇಲ್ಲಿ ವೆಲ್ಕ್ರೋ ಕೂಡ ಇದೆ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಹತ್ರ ಇರುವಂತಹ ಬಟ್ಟೆಗಳಿಂದ ಆರಾಮಾಗಿ ಈ ರೀತಿಯಾದ ಲಂಚ್ ಬ್ಯಾಗ್ಗಳನ್ನು ಹೊಲ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು ಎಲ್ಲ ಮಾಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.